ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನೀವು ದಿನಸಿ ಅಂಗಡಿಯಲ್ಲಿರಲಿ, ಪೆಟ್ರೋಲ್ ಬಂಕ್ನಲ್ಲಿರಲಿ ಅಥವಾ ನಿಮ್ಮ ಫ್ರೆಂಡ್ಗೆ ಹಣ ಕಳಿಸ್ತಾ ಇರಲಿ, UPI ಪೇಮೆಂಟ್ ಮಾಡುವಾಗ ಆ 4 ಅಥವಾ 6 ಅಂಕಿಯ ಪಿನ್ ಹಾಕಿ ಸಾಕಾಗಿ ಹೋಗಿದ್ಯಾ? ಕೆಲವೊಮ್ಮೆ ನೆನಪಿರಲ್ಲ, ಇನ್ನು ಕೆಲವೊಮ್ಮೆ ಪಕ್ಕದಲ್ಲಿರೋರು ನೋಡ್ಬಿಡ್ತಾರೆ ಅನ್ನೋ ಟೆನ್ಷನ್, ಹೌದಲ್ವಾ? ಹಾಗಿದ್ರೆ ಈ ಎಲ್ಲ ತಲೆನೋವಿಗೆ ಶೀಘ್ರದಲ್ಲೇ ಫುಲ್ ಸ್ಟಾಪ್ ಬೀಳಲಿದೆ. ಯಾಕಂದ್ರೆ ಭಾರತದ ಡಿಜಿಟಲ್ ಪೇಮೆಂಟ್ ಜಗತ್ತಿನಲ್ಲಿ ಒಂದು ಮಹಾ ಬದಲಾವಣೆಯಾಗೋ ಕಾಲ ಬಂದಿದೆ. ಏನಿದು ಬದಲಾವಣೆ? ಏನಿದು ಹೊಸ ಕ್ರಾಂತಿ? ಅದನ್ನು ನೋಡೋದಕ್ಕೂ ಮೊದಲು ತಪ್ಪದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಹೌದು, ನೀವು ಕೇಳಿದ್ದು ನಿಜ. ಇನ್ಮುಂದೆ UPI ಪೇಮೆಂಟ್ ಮಾಡೋದಕ್ಕೆ ಪಿನ್ ಕಡ್ಡಾಯವಾಗಿ ಇರೋದಿಲ್ಲ. ಹಾಗಾದ್ರೆ ಪಿನ್ ಇಲ್ಲದೆ ಪೇಮೆಂಟ್ ಮಾಡೋದು ಹೇಗಂತೀರಾ? ಉತ್ತರ ನಿಮ್ಮಲ್ಲೇ ಇದೆ. ಅಂದ್ರೆ ನಿಮ್ಮ ಮುಖದಲ್ಲಿ, ನಿಮ್ಮ ಬೆರಳ ತುದಿಯಲ್ಲಿದೆ. NPCI ಅಂದ್ರೆ ಭಾರತದ ರಿಟೇಲ್ ಪೇಮೆಂಟ್ಗಳನ್ನು ನೋಡಿಕೊಳ್ಳುವ ಸಂಸ್ಥೆ UPI ವಹಿವಾಟಿನಲ್ಲಿ ಮಹತ್ವದ ಬದಲಾವಣೆಗಳನ್ನು ಜಾರಿಗೆ ತರೋದಕ್ಕೆ ಮುಂದಾಗಿದೆ. UPI ವಹಿವಾಟುಗಳನ್ನು ಅಧಿಕೃತಗೊಳಿಸೋದಕ್ಕೆ ಫೇಸ್ ರೆಕಗ್ನಿಷನ್ ಅಂದ್ರೆ ಮುಖ ಗುರುತಿಸುವಿಕೆ ಮತ್ತು ಬಯೋಮೆಟ್ರಿಕ್ಸ್ ಅಂದ್ರೆ ಬೆರಳಚ್ಚು, ಕಣ್ಣಿನ ಸ್ಕ್ಯಾನ್ ಬಳಸುವ ಬಗ್ಗೆ ಗಂಭೀರ ಚಿಂತನೆ ನಡೆಸ್ತಾ ಇದೆ. ಇದು ಜಾರಿ ಆದರೆ ಪಿನ್ ಹಾಕೋದು ಆಪ್ಷನಲ್ ಆಗಲಿದೆ. ಅಂದ್ರೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಈ ಆಯ್ಕೆಯನ್ನ ಇಟ್ಕೊಳ್ಬಹುದು. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಕೇಳ್ತೀರಾ? ಇದು ತುಂಬಾನೇ ಸಿಂಪಲ್. ನೀವು ನಿಮ್ಮ ಮೊಬೈಲ್ ಅನ್ಲಾಕ್ ಮಾಡೋಕೆ ಫಿಂಗರ್ ಪ್ರಿಂಟ್ ಅಥವಾ ಫೇಸ್ ID ಬಳಸ್ತಿರಲ್ಲ, ಅದೇ ರೀತಿ ಇನ್ಮುಂದೆ UPI ಆ್ಯಪ್ನಲ್ಲಿ ಹಣ ಕಳಿಸುವಾಗ ಪಿನ್ ಎಂಟರ್ ಮಾಡೋ ಬದಲು ನಿಮ್ಮ ಫೋನ್ನ ಕ್ಯಾಮ್ರಾ ನಿಮ್ಮ ಮುಖವನ್ನು ಸ್ಕ್ಯಾನ್ ಮಾಡುತ್ತೆ ಅಥವಾ ಸೆನ್ಸರ್ ನಿಮ್ಮ ಬೆರಳಚ್ಚನ್ನ ತೆಗೆದುಕೊಳ್ಳುತ್ತೆ. ಅದು ನೀವೇ ಅಂತ ಖಚಿತವಾದ ತಕ್ಷಣ ಒಂದೇ ಸೆಕೆಂಡ್ನಲ್ಲಿ ಪೇಮೆಂಟ್ ಆಗೋಗುತ್ತೆ. ಈ ಬದಲಾವಣೆಯಿಂದ ಕೇವಲ ಪೇಮೆಂಟ್ ಸುಲಭ ಆಗೋದಿಲ್ಲ, ಇದರಿಂದ 3 ದೊಡ್ಡ ಲಾಭಗಳಿದೆ. ಮೊದಲನೆಯದು ವೇಗ ಮತ್ತು ಅನುಕೂಲ. ಅಂದ್ರೆ ನಿಮಗೆ ಪಿನ್ ನೆನಪಿಟ್ಟುಕೊಳ್ಳೋ ಚಿಂತೆ ಇಲ್ಲ, ನಂಬರ್ ಟೈಪ್ ಮಾಡೋ ಕೆಲಸನೂ ಇಲ್ಲ. ಫೋನ್ ನೋಡಿದ್ರೆ ಅಥವಾ ಬೆರಳು ಉಜ್ಜಿದ್ರೆ ಆಯ್ತು, ಪೇಮೆಂಟ್ ಆಗೋಗುತ್ತೆ. ವ್ಯವಹಾರಗಳು ಇನ್ನಷ್ಟು ಫಾಸ್ಟ್ ಆಗುತ್ತೆ. ಎರಡನೆಯದ್ದು ಸ್ಕ್ಯಾಮ್ಗಳಿಗೆ ಫುಲ್ ಸ್ಟಾಪ್. ಇದು ಮುಖ್ಯವಾದ ಅಂಶ. ವಂಚನೆ ಮಾಡೋರು ನಿಮಗೆ ಫೋನ್ ಮಾಡಿ ಲಿಂಕ್ ಕಳಿಸಿ ನಿಮ್ಮ ಪಿನ್ ಕದಿಬಹುದು, ಆದರೆ ನಿಮ್ಮ ಮುಖ ಅಥವಾ ಬೆರಳಚ್ಚನ್ನ ಕದಿಯೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಪ್ರತಿಯೊಂದು ವಹಿವಾಟು ನಿಮ್ಮ ದೇಹದ ಒಂದು ಭಾಗದಿಂದಲೇ ದೃಢೀಕರಣಗೊಳ್ಳೋದ್ರಿಂದ UPI ಸ್ಕ್ಯಾಮ್ಗಳಿಗೆ ಬಹುದೊಡ್ಡ ಬ್ರೇಕ್ ಬೀಳಲಿದೆ. ಮೂರನೆಯದು ಇದರಿಂದ ಆಗುವ ಅನುಕೂಲ. ಡಿಜಿಟಲ್ ಜ್ಞಾನ ಕಡಿಮೆ ಇರುವ ನಮ್ಮ ಹಿರಿಯರಿಗೆ ಅಥವಾ ಪಾಸ್ವರ್ಡ್ ನೆನಪಿಟ್ಟುಕೊಳ್ಳೋದಕ್ಕೆ ಕಷ್ಟಪಡುವ ಗ್ರಾಮೀಣ ಭಾಗದ ಜನರಿಗೆ ಇದು ವರದಾನ ಆಗಲಿದೆ. ಇದರಿಂದ ಇನ್ನಷ್ಟು ಜನರು ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಯ ಒಳಗೆ ಸುಲಭವಾಗಿ ಬರೋದಕ್ಕೆ ಸಾಧ್ಯ ಆಗಲಿದೆ. ಆದರೆ ಈ ವ್ಯವಸ್ಥೆ ಜಾರಿಗೆ ತರೋ ಮುನ್ನ ಕೆಲವು ಸವಾಲುಗಳೂ ಇದೆ. ನಮ್ಮ ಬಯೋಮೆಟ್ರಿಕ್ ಡೇಟಾ ಅಂದರೆ ನಮ್ಮ ಮುಖ ಮತ್ತು ಬೆರಳಚ್ಚಿನ ಮಾಹಿತಿ ಎಷ್ಟು ಸುರಕ್ಷಿತ, ಇದರ ದುರ್ಬಳಕೆ ಆಗದಂತೆ ತಡೆಯೋದು ಹೇಗೆ ಎಂಬ ಪ್ರಶ್ನೆ ಇದೆ. ಈ ಬಗ್ಗೆ NPCI ಮತ್ತು ಸರ್ಕಾರ ಸ್ಪಷ್ಟವಾದ ನಿಯಮಗಳನ್ನು ತರಬೇಕಾಗುತ್ತೆ. ನಮ್ಮ ವೈಯಕ್ತಿಕ ಮಾಹಿತಿಯ ಸುರಕ್ಷತೆಗೆ ಮೊದಲ ಆದ್ಯತೆಯನ್ನು ನೀಡಲೇಬೇಕಾಗತ್ತೆ. ಈ ಬದಲಾವಣೆ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂತೀರಾ? RBI ವರದಿ ಪ್ರಕಾರ ಕಳೆದ ಜೂನ್ ತಿಂಗಳೊಂದರಲ್ಲೇ ಭಾರತದಲ್ಲಿ 1800 ಕೋಟಿಗೂ ಹೆಚ್ಚು UPI ಟ್ರಾನ್ಸಾಕ್ಷನ್ ನಡೆದಿದೆ. ಇದರ ಒಟ್ಟು ಮೌಲ್ಯ ಬರೋಬ್ಬರಿ 24 ಲಕ್ಷ ಕೋಟಿ ರೂಪಾಯಿ. ಇಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಬದಲಾವಣೆ ಕೂಡ ಕೋಟ್ಯಂತರ ಜನರ ಮೇಲೆ ನೇರ ಪರಿಣಾಮ ಬೀರುತ್ತೆ. ಹಾಗಾಗಿ ಅಳೆದು ತೂಗಿ ಎಲ್ಲ ಸಾಧಕ ಬಾಧಕಗಳನ್ನು ನೋಡಿಯೇ ಜಾರಿಗೆ ತರಬೇಕಾಗತ್ತೆ. ಒಟ್ಟಿನಲ್ಲಿ UPI ಪೇಮೆಂಟ್ನ ಭವಿಷ್ಯ ಇನ್ನಷ್ಟು ಸರಳ, ಸುರಕ್ಷಿತ ಮತ್ತು ವೇಗವಾಗುವ ಸಾಧ್ಯತೆ ಇದೆ. ಪಿನ್ ಇಲ್ಲದೆ ನಿಮ್ಮ ಮುಖ ಅಥವಾ ಬೆರಳಿನಿಂದಲೇ ಪೇಮೆಂಟ್ ಮಾಡುವ ದಿನಗಳು ಬಹುಶಃ ಹತ್ತಿರದಲ್ಲೇ ಇದೆ. ಹಾಗಾದ್ರೆ ಈ ಹೊಸ ಬದಲಾವಣೆ ಬಗ್ಗೆ ನಿಮ್ಗೇನನ್ಸುತ್ತೆ? ಇದು ಒಳ್ಳೆ ಐಡಿಯಾನಾ ಅಥವಾ ನಿಮ್ಮ ಡೇಟಾ ಬಗ್ಗೆ ನಿಮಗೂ ಆತಂಕ ಇದೆಯಾ? ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ಆಸಕ್ತಿದಾಯಕ ಮಾಹಿತಿಗಾಗಿ ಕರ್ನಾಟಕ ಮ್ಯಾಟರ್ಸ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಬ್ಜೆಕ್ಟ್ ಜೊತೆಗೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.